ವೀಕ್ಷಕರೇ, ಅದು 2008ರ ಏಪ್ರಿಲ್ 14ನೇ ತಾರೀಕು. ಸ್ಥಳ ಉತ್ತರ ಪ್ರದೇಶದ ಭುವನ್ಕೇರಿ ಎಂಬ ಒಂದು ಸಣ್ಣ ಹಳ್ಳಿ. ಅವತ್ತು ರಾತ್ರಿ ಸುಮಾರು 2 ಗಂಟೆ ಆಗಿತ್ತು. ಆ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ನಿದ್ದೆ ಮಾಡ್ತಿರುವಾಗ ಒಂದು ಹುಡುಗಿ ಚೀರಾಡ್ತಿರುವಂತ ಸದ್ದನ ಕೇಳಿ ಯಾರೋ ಒಬ್ಬ ಮನೆಯಿಂದ ಆಚೆ ಬಂದು ನೋಡಿದ್ದ. ಆ ಹುಡುಗಿ ಅವಳ ಮನೆ ಮೇಲಿನ ಬಾಲ್ಕನಿಯಿಂದ ನಿಂತು ಹೃದಯ ವಿದ್ರಾವಕವಾಗಿ ಚೀರ್ತಾ ಕಾಪಾಡಿ ಕಾಪಾಡಿ ಅಂತ ಕೂಗ್ತಿರೋದು ಕಾಣಿಸುತ್ತೆ. ಇದನ್ನು ನೋಡಿದಂತ ಆ ಯುವಕ ಯಾರೋ ಕಳ್ಳರು ಮನೆಗೆ ನುಗ್ಗಿರಬಹುದು ಅಂತ ಅಕ್ಕ ಪಕ್ಕದವರನ್ನು ಕೂಡ ಕೂಗಿ ಕರೆದು ಅವಳ ಮನೆ ಹತ್ರ ಓಡ್ತಾನೆ. ಅಲ್ಲಿ ಇದ್ದಂತ ಜನರೆಲ್ಲ ಅವಳ ಮನೆಯೊಳಗೆ ನುಗ್ಗೋದಿಕ್ಕೆ ದೌಡಾಯಿಸ್ತಾರೆ. ಹೋಗಿ ನೋಡಿದವ್ರಿಗೆ ಅವಳ ಮನೆ ಬಾಗಿಲು ಬೀಗ ಹಾಕಿರೋದು ಕಂಡ್ಬಂತು. ನಂತರ ಅಲ್ಲಿಂದನೇ ಅವಳನ್ನ ಏನಾಯ್ತು ಅಂತ ಕೇಳಿದ್ರು. ಗಾಬರಿಗೊಂಡಿದಂತ ಆ ಹುಡುಗಿ, ಅವರು ನಮ್ಮ ಮನೆಯವರೆಲ್ಲರನ್ನೂ ಕೂಡ ಕೊಂದಿದ್ದಾರೆ, ನನ್ನನ್ನು ಕೂಡ ಸಾಯಿಸೋದಕ್ಕೆ ಬರ್ತಿದ್ದಾರೆ, ನನ್ನನ್ನು ಕಾಪಾಡಿ ಅಂತ ಕೂಕೊಳ್ತಾಳೆ. ಜನ ಅವಳು ಏನ್ ಹೇಳ್ತಿದ್ದಾಳೆ ಅಂತ ಗೊತ್ತಾಗದೆ ಅವಳಿಗೆ ಹೇಗ್ ಸಹಾಯ ಮಾಡ್ಬೇಕು ಅಂತಾನೂ ಕೂಡ ತಿಳಿದೆ ಸುಮ್ನೆ ನಿಂತಿರ್ತಾರೆ. ವೀಕ್ಷಕರೇ, ನಿಜಕ್ಕೂ ಈ ಒಂದು ಘಟನೆ ಇದೆಯಲ್ಲ, ಇದು ನಿಮ್ಮನ್ನ ಬೆಚ್ಚಿ ಬೀಳ್ಸೋದಂತೂ ಖಂಡಿತ. ಅಷ್ಟಕ್ಕೂ ಅವತ್ ರಾತ್ರಿ ಆಗಿದ್ದೇನು? ಅವಳನ್ನ ಕೊಲ್ಲೋದಕ್ಕೆ ಬಂದಿದ್ದವ್ರು ಯಾರು? ಆ ಒಂದೇ ರಾತ್ರಿಯಲ್ಲಿ ಆ ಇಡೀ ಮನೆಯಲ್ಲಿದ್ದವರನ್ನೆಲ್ಲ ಹತ್ಯೆ ಮಾಡಿದ್ದು ಯಾಕೆ? ಬನ್ನಿ ವೀಕ್ಷಕರೇ, ಈ ಮುಂದೆ ಈ ರೋಚಕ ಘಟನೆ ಬಗ್ಗೆ ತಿಳಿತಾ ಹೋಗೋಣ. ವೀಕ್ಷಕರೇ, ಉತ್ತರ ಪ್ರದೇಶದ ಭುವನ್ಕೇರಿ ಎಂಬ ಹಳ್ಳಿ ಸುತ್ತಲೂ ಕೂಡ ಮಾವಿನ ಮರಗಳಿಂದ ತುಂಬಲ್ಪಟ್ಟಿದ್ದು ಮಾವಿನ ಹಣ್ಣಿಗೆ ಫೇಮಸ್ ಆದಂತ ಊರದು. ಈ ಶೌಕತ್ ಅಲಿ ಕುಟುಂಬ ಅಲ್ಲಿನ ಶ್ರೀಮಂತ ಕುಟುಂಬಗಳಲ್ಲಿ ಒಂದು. ಹಾಗೂ ಇವ್ರಿಗೆ 10 ಎಕರೆ ಮಾವಿನ ತೋಟ ಕೂಡ ಇತ್ತು. ಇವರು ಆ ಸುತ್ತಮುತ್ತ ಹಳ್ಳಿಯಲ್ಲಿ ಅಲಿ ಮಾಸ್ಟರ್ ಅಂತಾನೆ ಫೇಮಸ್ ಆಗಿದ್ದವರು. ಹಾಗೇನೆ ಅವರನ್ನ ಮಾಸ್ಟರ್ ಅಂತ ಕರೆಯೋದಕ್ಕೆ ಇನ್ನೊಂದು ಕಾರಣ ಕೂಡ ಇತ್ತು. ಅವರು ಅಲ್ಲಿಯ ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಆರ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಅಷ್ಟೇ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಕೂಡ ಆಗಿದ್ರು. ಮತ್ತೆ ಅವರು ಬಡ ಮಕ್ಕಳಿಗಾಗಿ ಫ್ರೀ ಟ್ಯೂಷನ್ ಕೂಡ ತೆಗೆದುಕೊಳ್ತಾ ಇದ್ರು. ಹಾಗಾಗಿ ಅವರನ್ನ ಮಾಸ್ಟರ್ ಜಿ ಅಂತಾನೆ ಗೌರವದಿಂದ ಎಲ್ಲರೂ ಕೂಡ ಕರೀತಾ ಇದ್ರು. ಇನ್ನು ಇವ್ರ ಹೆಂಡತಿ ಹೆಸರು ಹಶ್ಮಿ ಅಲಿ. ಈ ದಂಪತಿಗೆ 2 ಗಂಡ್ಮಕ್ಳು ಮತ್ತು 1 ಹೆಣ್ಮಗು. ಅವರ ಮೊದಲ ಮಗ ಅನೀಸ್ ಇಂಜಿನಿಯರಿಂಗ್ ಅಲ್ಲಿ ಪದವೀಧರನಾಗಿದ್ದ. ಅವನಿಗೆ 35 ವರ್ಷ ವಯಸ್ಸು. ಅವನಿಗೆ ಅಂಜುಮ್ ಎಂಬುವರ ಜೊತೆ ಮದುವೆಯಾಗಿ 10 ತಿಂಗಳ ಮಗು ಇತ್ತು. ಅದ್ರ ಹೆಸರು ಹರ್ಷ್. ಇನ್ನು ಅಲಿಯವರ 2ನೇ ಮಗ ರಾಶಿದ್ 22 ವರ್ಷದ ಯುವಕ. ಈತ ಮೀರತ್ನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಿಟೆಕ್ ಅನ್ನ ಓದ್ತಿದ್ದ. ಇನ್ನು ಅವ್ರ ಮಗಳು ಶಬ್ನಮ್. ಈಕೆ ಅದೇ ಊರಲ್ಲಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ಲು. ಇನ್ನು ಇವ್ರ ಮನೆಯಲ್ಲಿ 14 ವರ್ಷ ವಯಸ್ಸಿನ ರಾಬಿನ್ ಎಂಬ ಹುಡುಗಿ ಕೂಡ ಇದ್ಲು. ಈಕೆ ಅವರ ಕಸಿನ್. ಇವರು ಅಂತ ಹಳ್ಳಿಯಲ್ಲಿದ್ರು ಕೂಡ ಈ ಅಲಿಯವ್ರ ಮನೆಯಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರೇ ಆಗಿದ್ರು. ಹಾಗಾಗಿ ಜನ ಅವರನ್ನ ತುಂಬಾ ಗೌರವದಿಂದ ಕಾಣ್ತಿದ್ರು. 2008ರ ಏಪ್ರಿಲ್ 14ನೇ ತಾರೀಕು ಎಂದಿನಂತೆ ಅವತ್ತು ಕೂಡ ಅಲಿ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ತಮ್ಮ ಊಟವನ್ನ ಮುಗಿಸಿ ಚಹಾವನ್ನ ಕುಡಿದು ಮಲಗೋದಿಕ್ಕೆ ಹೋಗಿದ್ರು. ಆದ್ರೆ ಇದೇ ನಮ್ಮ ಕೊನೆ ನಿದ್ದೆ, ಇವತ್ತು ನಾವೆಲ್ಲರೂ ಕೂಡ ಶಾಶ್ವತವಾಗಿ ಕಣ್ಣು ಮುಚ್ತೀವಿ ಅಂತ ಅವ್ರು ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಅವತ್ತು ಮನೆ ಬಾಲ್ಕನಿಯಲ್ಲಿ ಸಹಾಯಕ್ಕಾಗಿ ಚೀರಾಡ್ತಿದ್ದವಳು ಬೇರೆ ಯಾರು ಅಲ್ಲ, ಆಕೆ ಈ ಅಲಿಯವರ ಮಗಳು ಶಬ್ನಮ್. ಈಕೆ ಗೋಳಾಟ ಕೇಳಿ ಜನ ಎಲ್ಲ ಎದ್ದು ಬಂದು ಏನಾಯ್ತು ಅಂತ ಕೇಳಿದಾಗ ಆಕೆ ಅಲ್ಲಿ ನಡೆದಿದ್ದನ್ನ ಹೇಳಿದ್ಲು. ಜನ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಗಾಬರಿಯಿಂದ ಆ ಗೇಟ್ ಅನ್ನ ಹಾರಿ ಒಳಗಡೆ ಹೋಗಿ ನೋಡ್ತಾರೆ. ಅವರೆಲ್ಲರೂ ಕೂಡ ಮನೆ ಒಳಗೆ ಬಂದು ನೋಡಿದಾಗ ಅಲ್ಲಿ ಶೌಕತ್ ಅಲಿ ಅವರ ನಾಲಿಗೆಯನ್ನ ಸೀಳಲಾಗಿತ್ತು. ಅವರು ವರಂಡಾದ ನೆಲದಲ್ಲಿ ಬಿದ್ದಿದ್ರು. ಅದು ನೋಡಿ ಹೆದರ್ತಾನೆ ಒಳಗಡೆ ಬಂದವರಿಗೆ ಅಲ್ಲಿ ಅವರ 2ನೇ ಮಗ ರಶೀದ್ ಕೂಡ ಅದೇ ಒಂದು ಸ್ಥಿತಿಯಲ್ಲಿ ನಾಲ್ಗೆ ಸೀಳಿ ರಕ್ತದ ಮಡುವಲ್ಲಿ ಬೆಡ್ ಮೇಲೆ ಬಿದ್ದಿದ್ದ. ಜನ ಮತ್ತಷ್ಟು ಭಯದಿಂದ ಮನೆಯ ಬೆಡ್ರೂಮ್ಗಳ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಅನೀಸ್ ಮತ್ತು ಅಂಜುಮ್ ಕೂಡ ಅದೇ ಒಂದು ರೀತಿಯಲ್ಲಿ ಕೊಲೆಯಾಗಿ ಬಿದ್ದಿದ್ರು. ಇದೆಲ್ಲವನ್ನೂ ಕೂಡ ನೋಡಿದಂತ ಜನ ನಿಜಕ್ಕೂ ಬೆಚ್ಚಿ ಬಿದ್ದಿದ್ರು. ಮತ್ತೆ ಅದೇ ರೀತಿ ಈ ಅನೀಸ್ನ 10 ತಿಂಗಳ ಮಗು ಮತ್ತು ರಾಬಿಯಾಳನ್ನು ಕೂಡ ನಾಲ್ಗೆ ಸೀಳಿ ಕೊಲೆ ಮಾಡಲಾಗಿತ್ತು. ಈ ಮನೆ 8 ಜನರಲ್ಲಿ 7 ಜನರ ಮಾರಣ ಹೋಮ ಅವತ್ತು ಒಂದೇ ರಾತ್ರಿಯಲ್ಲಿ ನಡೆದು ಹೋಗಿತ್ತು. ಅಲ್ಲಿನ ಜನ ಗಾಬರಿಯಿಂದ ಹೊರಗಡೆ ಬಂದು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಪೊಲೀಸರು ಕೂಡಲೇ ಅಲ್ಲಿಗೆ ಬಂದು ಸತ್ತವರ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸ್ತಾರೆ. ಇತ್ತವರು ಎವಿಡೆನ್ಸ್ಗಾಗಿ ಮನೆ ಸುತ್ತಲೂ ಕೂಡ ಸೆಕ್ಯೂರಿಟಿಯನ್ನು ವಹಿಸಿ ಶೋಧ ಕಾರ್ಯವನ್ನ ಮುಂದುವರಿಸ್ತಾರೆ. ಪೊಲೀಸ್ ಅಧಿಕಾರಿ RP ಗುಪ್ತಾ ಅವರು ಆ ಮನೆಯಲ್ಲಿ ಇದ್ದಂತ ಶಬ್ನಮ್ ಅನ್ನ ಕಂಡು ಆಕೆಯನ್ನ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಶಬ್ನಮ್ ಹೇಳಿದಂತೆ ರಾತ್ರಿ ಊಟ ಆದ ನಂತರ ಎಲ್ಲರೂ ಕೂಡ ಚಹಾವನ್ನ ಕುಡಿದು ಮಲಗೋದಕ್ಕೆ ಅಂತ ಅವರವರ ರೂಮ್ಗೆ ಹೋಗಿದ್ರು. ಅದು ಬೇಸಿಗೆ ಆಗಿದ್ರಿಂದ ಈ ಶಬ್ನಮ್ ಮಲಗೋದಕ್ಕೆ ಟೆರೆಸ್ಗೆ ಹೋಗಿದ್ಲು. ಅವಳ ತಂದೆ ಅಲಿಯವರು ಅಲ್ಲೇ ವರಾಂಡಾದಲ್ಲಿ ಮಲಗಿದ್ರು. ಅವತ್ತು ಎಲ್ಲರೂ ಕೂಡ ಗಾಢ ನಿದ್ದೆಯಲ್ಲಿದ್ರು. ಅವಳು ಕೂಡ 2 ಗಂಟೆವರೆಗೂ ನೆಮ್ಮದಿಯಿಂದ ಮಲಗಿದ್ಲು. ನಂತರ ತುಂತುರು ಮಳೆ ಶುರುವಾಗುತ್ತೆ. ಆಗ ಈ ಶಬ್ನಮ್ ಎಚ್ಚರಗೊಂಡು ಮನೆ ಒಳಗೆ ಹೋಗಿದ್ಲು. ಆದ್ರೆ ಅಲ್ಲಿ ರಕ್ತ ಸಿಕ್ತವಾಗಿ ಮನೆಯವರೆಲ್ಲ ನಾಲ್ಗೆನ ಸೀಳ್ಕೊಂಡು ಸತ್ತು ಬಿದ್ದಿದ್ದನ್ನ ಕಂಡು ಈಕೆ ಸಹಾಯಕ್ಕಾಗಿ ಕೂಗ್ತಾ ಟೆರೆಸ್ಗೆ ಓಡ್ ಬಂದಿದ್ಲು. ನಂತರ ಪೊಲೀಸರು ಅವಳನ್ನ ಸಮಾಧಾನ ಮಾಡ್ತಾ ಆ ಕೊಲೆಗಾರರು ಯಾರೇ ಇರ್ಲಿ ಅವ್ರನ್ನ ನಾವು ಹುಡುಕ್ತೀವಿ ಅಂತ ಹೇಳಿದ್ರು. ಅಷ್ಟಕ್ಕೂ ನೀನು ರೂಮಿನ ಒಳಗ್ ಬಂದಾಗ ಯಾರಾದ್ರೂ ನಿನ್ ಕಣ್ ತಪ್ಪಿಸಿ ಓಡ್ ಹೋದ್ರ ಅಂತ ಕೇಳಿದ್ರು. ಆಗ ಶಬ್ನಮ್, ಹಾಗೇನಿಲ್ಲ ಸರ್, ನನ್ಗೆ ಅವತ್ತು ಯಾರು ಕೂಡ ಕಾಣಿಸ್ಲಿಲ್ಲ, ಆದ್ರೆ ಗೇಟ್ ಲಾಕ್ ಆಗಿತ್ತು, ಹಾಗಾಗಿ ಕಾಂಪೌಂಡ್ ಹತ್ತಿ ಅವರು ಈ ಒಂದು ಕೆಲಸವನ್ನ ಮಾಡಿರಬಹುದು ಅಂತ ಹೇಳಿದ್ಲು. ನಾನು ಟೆರೆಸ್ ಅಲ್ಲಿ ಮಲಗಿದ್ರಿಂದ ಅವರು ನನ್ನನ್ನ ನೋಡಿಲ್ಲ, ಸದ್ಯ ಅದೃಷ್ಟವಶಾತ್ ನಾನು ಪಾರಾಗಿದ್ದೇನೆ ಅಂತ ಅಳ್ತಾಕೆ ಹೇಳಿದ್ಲು. ನಂತರ ಗುಪ್ತವರು ಮನೆ ಸುತ್ತ ಅಲ್ಲಿಂದನೇ ಕಣ್ಣಾಯಿಸ್ತಾರೆ. ಆ ಮನೆ ಬಾಲ್ಕನಿ ಸುಮಾರು 14 ಅಡಿ ಎತ್ತರ ಇತ್ತು. ಆದ್ರೂ ಕೂಡ ಸಪೋರ್ಟ್ ಇಲ್ಲದೆ ಅಲ್ಲಿಗೆ ಹೇಗೆ ಹತ್ತೋದಕ್ಕೆ ಸಾಧ್ಯ? ಕಿಟಕಿನ ಹಿಡಿದು ಹತ್ತೋದಕ್ಕೂ ಸಾಧ್ಯ ಇಲ್ಲ. ಯಾವ್ದಾದ್ರು ಪೈಪ್ ಅನ್ನ ಯೂಸ್ ಮಾಡಿದಾರ ಅಂತ ನೋಡಿದ್ರೆ ಅಲ್ಲಿ ಯಾವುದೇ ತರಹ ಪೈಪ್
ಕಾಣಿಸ್ಲಿಲ್ಲ. ಹಾಗಾಗಿ ಪೊಲೀಸರಿಗೆ ಈಗ ಅನುಮಾನ ಈ ಶಬ್ನಂ ಹೇಳದಂತ ಕತೆ ಕಡೆನೆ ತಿರುಗಿತ್ತು. ಈ ಶಬ್ನಂ ಟೆರೆಸ್ ಅಲ್ಲಿ ಯಾಕೆ ಒಬ್ಳೆ ಮಲಗಿದ್ಲು? ಟೆರೆಸ್ ನಲ್ಲಿ ಅವಳು ಮಲಗಿದ್ರೆ ಯಾವುದೇ ಬೆಡ್ಶೀಟ್ ಮತ್ತು ಚಾಪೆ ಕೂಡ ಅಲ್ಲಿ ಕಾಣಿಸ್ತಿಲ್ಲ. ಎಲ್ಲ ಕೂಡ ಅವಳ ರೂಮ್ ಅಲ್ಲಿ ಇತ್ತು. ಈಗ ಪೊಲೀಸರು ಮನೆ ಚೆಕ್ ಮಾಡಿದಾಗ ಅವ್ರಿಗೆ ಅವಳ ರೂಮ್ ಅಲ್ಲಿ ಒಂದು ಸಿಮ್ ಕಾರ್ಡ್ ಕೂಡ ಸಿಕ್ಕಿತ್ತು. ಕೂಡಲೇ ಅವರು ಅದನ್ನ ತಮ್ಮ ಅಧಿಕಾರಿಗಳಿಗೆ ಕೊಟ್ಟು ಆ ಸಿಮ್ ಡೀಟೇಲ್ಸ್ ಅನ್ನ ಚೆಕ್ ಮಾಡೋದಕ್ಕೆ ತಿಳಿಸ್ತಾರೆ. ನಂತರ ಪೊಲೀಸರಿಗೆ ಒಂದು ಸಂಶಯ ಕಾಡತೊಡಗಿತ್ತು. ಈ ಕೊಲೆಯಾದವರು ಯಾರು ಕೂಡ ಸಾಯುವಂತ ಮುನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೋರಾಟವನ್ನ ಮಾಡ್ಲೇ ಇಲ್ವಾ ಅಂತ. ಏಕೆಂದ್ರೆ ಅವರು ಮಲಗಿದಂತ ಸ್ಥಳದ ಸುತ್ತಮುತ್ತ ಯಾವುದೇ ರೀತಿ ವಸ್ತುಗಳು ಚಲಾಪಿಲಿಯಾಗಿರಲಿಲ್ಲ. ಅವರು ರಾತ್ರಿ ಮಲಗುವಂತ ಮುಂಚೆ ಟೀ ಕುಡಿದಂತ ಆ ಟೀ ಕಪ್ ಕೂಡ ಅಲ್ಲೇ ಇತ್ತು. ಅದಲ್ಲದೆ ಅಲ್ಲಿ ಒಂದು ಟ್ಯಾಬ್ಲೆಟ್ ನ ಕವರ್ ಕೂಡ ಸಿಗುತ್ತೆ. ಅದನ್ನ ಕೈಗೆ ಎತ್ಕೊಂಡಂತ ಗುಪ್ತಾ ಅವ್ರಿಗೆ ಈ ಶಬ್ನಂ ಹೇಳದಂತ ಕತೆ ಸಂಪೂರ್ಣ ಸುಳ್ಳು ಅಂತ ಗೊತ್ತಾಗುತ್ತೆ. ಇತ್ತ ಉತ್ತರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಆದಂತ ಮಾಯಾವತಿ ಅವರು ಈ ಶಬ್ನಂ ಬಳಿ ಬಂದು ಅವರ ನೋವಿಗೆ ಸಾಂತ್ವನವನ್ನ ಹೇಳ್ತಾರೆ. ಅವಳ ಅಸಹಾಯಕತೆಗೆ ಮರುಗಿ 5 ಲಕ್ಷ ಹಣವನ್ನ ಕಾಂಪನ್ಸೇಷನ್ ಆಗಿ ಕೊಡೋದಾಗಿ ತಿಳಿಸ್ತಾರೆ. ಆದರೆ ಈ ಕೇಸ್ನ ತನಿಖಾಧಿಕಾರಿಯಾದಂತ ಗುಪ್ತಾ ಅವರು ಸಿಎಂ ಅವರನ್ನ ಈ ಒಂದು ವಿಚಾರವಾಗಿ ಭೇಟಿಯಾಗ್ತಾರೆ. ಅವರು ಅಲ್ಲಿ ಹೇಳಿದೇನಪ್ಪಾ ಅಂದ್ರೆ 48 ಗಂಟೆವರೆಗೂ ದಯವಿಟ್ಟು ನೀವು ಯಾವುದೇ ಹಣವನ್ನು ಅವರಿಗೆ ಕೊಡಬೇಡಿ ಅಂತ ಅವರು ಮನವಿ ಮಾಡ್ಕೊಂಡಿದ್ರು. ಈ ಒಂದು ಕೇಸಲ್ಲಿ ಶಬ್ನಂ ಮೇಲೆ ನಮ್ಗೆ ಡೌಟ್ ಇದೆ. ಒಂದು ವೇಳೆ 48 ಗಂಟೆ ಒಳಗೆ ಅವಳು ಅಪರಾಧಿ ಅಂತ ಸಾಬೀತಾಗದೆ ಹೋದಲ್ಲಿ ಹಣವನ್ನ ಕೊಡಿ, ಆದ್ರೆ ಅಲ್ಲಿವರೆಗೂ ದಯವಿಟ್ಟು ತಡೆ ಹಿಡಿಯಿರಿ ಅಂತ ಮುಖ್ಯಮಂತ್ರಿಗಳನ್ನ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಇನ್ನು ಮುಂದಿನ 48 ಗಂಟೆಗಳು ತುಂಬಾನೇ ಕ್ರೂಷಿಯಲ್ ಆಗಿರೋದ್ರಿಂದ ಗುಪ್ತಾ ಅವರು ಶೋಧ ಕಾರ್ಯವನ್ನ ಶಬ್ನಂ ಮನೆ ಮೇಲೆನೆ ಚುರುಕಾಗಿ ನಡೆಸ್ತಾರೆ. ಏನಾದ್ರೂ ಕುರುಹು ಸಿಗಬಹುದಾ ಅಂತ ಅವರು ಅವಳ ರೂಮ್ಗೆ ಬಂದವರಿಗೆ ಅಲ್ಲಿ ರಕ್ತದಿಂದ ತೊಯ್ದಿದಂತ ಬಟ್ಟೆ ಒಂದು ಅವ್ರಿಗೆ ಸಿಗುತ್ತೆ. ನಂತರ ಪೊಲೀಸರು ಅಕ್ಕಪಕ್ಕದವ್ರಿಗೆ ಈ ಒಂದು ಬಟ್ಟೆನ ತೋರಿಸಿ ಇದು ಯಾರದು ಅಂತ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರು. ಆಗ ಜನರಲ್ಲ ಅದು ಶಬ್ನಂ ಬಟ್ಟೆ, ಅವತ್ತು ಕೊಲೆಗಳು ಆ ದಿನ ಅವಳು ಇದೇ ಬಟ್ಟೆಯನ್ನ ಹಾಕೊಂಡಿದ್ಲು ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ ಈ ಮರಣೋತ್ತರ ಪರೀಕ್ಷೆ ವರದಿ ಕೂಡ ಬಂದಿತ್ತು. ಆ ಒಂದು ವರದಿ ಪ್ರಕಾರ ಆ 7 ಜನ ಕೂಡ ನಿದ್ರೆ ಮಾತ್ರೆ ಓವರ್ ಡೋಸ್ ನಿಂದ ಸತ್ತಿದ್ದಾರೆ ಅಂತ ವರದಿ ಇತ್ತು. ಇದು ಗೊತ್ತಾದಂತ ಪೊಲೀಸರಿಗೆ ಇದು ಹೊರಗಿನವರ ಕುತಂತ್ರ ಅಲ್ಲ ಅಂತ ಖಚಿತ ಆಗುತ್ತೆ. ಅವತ್ತು ಸತ್ತವರ ಮಗ್ಗಲಲ್ಲಿ ಇದ್ದಂತ ಟೀ ಕಪ್ ಮತ್ತೆ ಟ್ಯಾಬ್ಲೆಟ್ ಕವರ್ ಸಿಕ್ಕಿದ್ದು ಇದಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟಿತ್ತು. ಈ ಶಬ್ನಂ ಹೊರತುಪಡಿಸಿ ಮಿಕ್ಕವರೆಲ್ಲ ಸತ್ತಿರೋದ್ರಿಂದ ಅವಳೇ ಇದನ್ನ ಮಾಡಿದಾಳೆ ಎಂಬುದು ಮತ್ತಷ್ಟು ಖಾತ್ರಿಯಾಗುತ್ತೆ. ಮನೆಯಲ್ಲಿ ಸಿಕ್ಕಂತ ಸಿಮ್ ನಿಂದ ಕಾಲ್ ರೆಕಾರ್ಡ್ ಅನ್ನ ಚೆಕ್ ಮಾಡದಂತ ಪೊಲೀಸರಿಗೆ ಅದು ಶಬ್ನಂದೇ ಸಿಮ್ ಅಂತ ಗೊತ್ತಾಗುತ್ತೆ. ಹಾಗೂ ಶಬ್ನಂಗೆ ಕೊಲೆಯ ದಿನ ಅದೇ ಒಂದು ನಂಬರ್ಗೆ 55 ಬಾರಿ ಕಾಲ್ ಬಂದಿರೋದು ಗೊತ್ತಾಗುತ್ತೆ. ಅದಷ್ಟೇ ಅಲ್ಲ, ಅವನು ತಿಂಗಳಿಂದ ಅದೇ ನಂಬರ್ನಿಂದ ಸತತ 900 ಕಾಲ್ ಬಂದಿರೋದಾಗಿ ಟೆಲಿಕಾಂ ರಿಪೋರ್ಟ್ ತಿಳಿಸುತ್ತೆ. ಕೊಲೆಯಾದಂತ 10 ನಿಮಿಷಕ್ಕೆ ಮುಂಚೆ ಶಬ್ನಂಗೆ 55 ಸಲ ಅದೇ ನಂಬರ್ನಿಂದ ಕರೆ ಬಂದಿರುತ್ತೆ. ಆ ಫೋನ್ ಕಾಲ್ ಬಂದಂತ ಸಮಯ ಸುಮಾರು ಮಧ್ಯರಾತ್ರಿ 1:40ರಿಂದ 2 ಗಂಟೆ 10 ನಿಮಿಷದವರೆಗೂ ಈ ಶಬ್ನಂ ಆ ವ್ಯಕ್ತಿ ಜೊತೆ ಮಾತನಾಡಿದ್ಲು. ಅದಾದ್ಮೇಲೆ ನಂತರ ಅವಳು ಆಚೆ ಬಂದು ಬಾಲ್ಕನಿಂದ ಕೂಗಾಡಿ ಸಹಾಯಕ್ಕಾಗಿ ಬೇಡಿದ್ಲು. ಅಂತ ಸಮಯದಲ್ಲಿ ಯಾರಾದ್ರೂ ಪೊಲೀಸರಿಗೆ ಕರೆ ಮಾಡಿ ತಿಳಿಸ್ತಾರೆ. ಆದ್ರೆ ಈ ಶಬ್ನಂ ಆ ಕೆಲಸ ಮಾಡಿಲ್ಲ. ಇವಳು ಆ ಒಂದು ಸಮಯದಲ್ಲಿ ಬೇರೆ ಯಾರ ಜೊತೆನೋ ಮಾತನಾಡಿದ್ದಾಳೆ. ಅಂದ್ರೆ ಅವಳೇ ಈ ಒಂದು ಕೊಲೆಗಳಿಗೆ ಕಾರಣ ಅಂತ ಪೊಲೀಸರಿಗೆ ಖಾತ್ರಿಯಾಗುತ್ತೆ. ಪೊಲೀಸರು ಟೆಲಿಕಾಂ ಕಂಪನಿಗೆ ಕಾಲ್ ಮಾಡಿ ಇವಳು ಮಾತಾಡದಂತ ಆ ವ್ಯಕ್ತಿಯ ಡೀಟೇಲ್ಸ್ ಅನ್ನ ಚೆಕ್ ಮಾಡಿಸ್ತಾರೆ. ಆಗ ಗೊತ್ತಾಗಿದ್ದೇನು ಅಂದ್ರೆ ಅವನು ಸಲೀಂ ಎಂಬ ಯುವಕ, ಆತ ಅದೇ ಹಳ್ಳಿಯವನು ಅಂತ ಗೊತ್ತಾಗುತ್ತೆ. ಕೂಡಲೇ ಪೊಲೀಸರು ಈ ಶಬ್ನಂ ಮತ್ತು ಸಲೀಂ ಇಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆ ಮಾಡಿದಾಗ ಈ ಶಬ್ನಂ ಅಲ್ಲಿ ತಲೆ ಸುತ್ತಿ ಬಿದ್ದಿದ್ಲು. ಕೂಡಲೇ ಅವಳನ್ನ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಇದಾಗಿ ಕೆಲವು ಗಂಟೆಗಳ ನಂತರ ಪೊಲೀಸರು ಡಾಕ್ಟರ್ ಬಳಿ ಈಗ ಆಕೆಯನ್ನ ವಿಚಾರಣೆ ಮಾಡಬಹುದು ಅಂತ ಕೇಳಿದ್ರು. ಆಗ ಡಾಕ್ಟರ್ ಹೇಳದಂತ ಆ ವಿಷಯ ಕೇಳಿ ಪೊಲೀಸರಿಗೂ ಶಾಕ್ ಆಗಿತ್ತು. ಯಾಕೆಂದ್ರೆ ಈ ಶಬ್ನಂ ಪ್ರೆಗ್ನೆಂಟ್ ಆಗಿದ್ಲು. ಈ ಶಬ್ನಂ ಹಾಗೂ ಸಲೀಂ ಬಹಳ ವರ್ಷಗಳಿಂದ ಪ್ರೀತಿ ಮಾಡ್ತಿದ್ರು. ಅವಳ ಮನೆಯಲ್ಲಿ ಇದಕ್ಕೆ ಒಪ್ಪಿಗೆ ಇರಲಿಲ್ಲ. ಈ ಶಬ್ನಂ ಫ್ಯಾಮಿಲಿ ಸುಸಂಸ್ಕೃತ ಎಜುಕೇಟೆಡ್ ಫ್ಯಾಮಿಲಿ, ಆದ್ರೆ ಈ ಸಲೀಂನ ಫ್ಯಾಮಿಲಿ ಅದಕ್ಕೆ ವಿರುದ್ಧವಾಗಿತ್ತು. ಈ ಸಲೀಂ 6ನೇ ತರಗತಿಯಲ್ಲೇ ಶಾಲೆಯನ್ನ ತೊರೆದು ಜೀವನಕ್ಕಾಗಿ ಕಾರ್ಪೆಂಟರ್ ಆಗಿ ಕೆಲಸವನ್ನ ಮಾಡ್ತಿದ್ದ. ಅವನ ತಂದೆ ಬೀದಿ ಬದಿಯಲ್ಲಿ ಪಕೋಡವನ್ನ ಮಾರ್ಕೊಂಡು ಜೀವನ ಮಾಡ್ತಿದ್ರು. ಮತ್ತೆ ಇವರಿಬ್ರು ಕುಟುಂಬಗಳು ಕೂಡ ಬೇರೆ ಬೇರೆ ಜಾತಿಗೆ ಸೇರಿದ್ವು. ಈ ಮಧ್ಯ ಶಬ್ನಂ ಗರ್ಭಿಣಿ ಅಂತ ಗೊತ್ತಾದಾಗ ಅವರಿಬ್ಬರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಈ ಶಬ್ನಂ ಮನೆಯಲ್ಲಿ ತಾನು ಗರ್ಭಿಣಿಯಾಗಿದ್ದೀನಿ ಅಂತ ತಿಳಿಸ್ತೇನೆ, ನನಗೆ ಸಲೀಂ ಜೊತೆ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ಲು. ಆದ್ರೆ ಅವರು ಇದಕ್ಕೆ ಒಪ್ತಿರೋ ಕಾರಣ ಅವರನ್ನ ಮುಗಿಸೋದಿಕ್ಕೆ ಇವರಿಬ್ರು ಸ್ಕೆಚ್ ಹಾಕಿದ್ರು. ಈ ಸಲೀಂ ಈ ಶಬ್ನಂಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅನ್ನ ತಂದ್ಕೊಟ್ಟಿದ್ದ. ಅವನು ಹೇಳದಂತಾನೆ ಅವತ್ತು ರಾತ್ರಿ ಮಲಗುವ ಮುಂಚೆ ಅವರು ಕುಡಿಯುವಂತ ಚಹಾದಲ್ಲಿ ಈ ಮಾತ್ರೆಯನ್ನ ಈಕೆ ಮಿಕ್ಸ್ ಮಾಡ್ಕೊಟ್ಟಿದ್ಲು. ನಂತರ ಇವರೆಲ್ಲರೂ ಕೂಡ ಅದನ್ನ ಕುಡಿದು ಓವರ್ ಡೋಸ್ ನಿಂದ ಪ್ರಾಣ ಬಿಡ್ತಾರೆ. ನಂತರ ಈ ಶಬ್ನಂ ಈ ಒಂದು ವಿಷಯವನ್ನ ಆ ಸಲೀಂಗೆ ಕೂಡಲೇ ಕರೆ ಮಾಡಿ ತಿಳಿಸಿದ್ಲು. ನಂತರ ಅಲ್ಲಿಗೆ ಬಂದಂತ ಆತ ಒಂದು ಚೂಪಾದ ಕೊಡಲಿಯನ್ನ ತಂದಿದ್ದ. ಅವತ್ತು ಸತ್ತು ಮಲಗದಂತ ಎಲ್ಲೋ ನಾಲಿಗೆಯನ್ನು ಕೂಡ ಈತ ಆ ಕೊಡಳೆಯಿಂದ ಸೀಳಿದ್ದ. ಆದ್ರೆ ಆ ಪುಟ್ಟ ಕಂದಮ್ಮನ್ನ ಕೊಲ್ಲುವಂತ ಮನ್ಸಿಲ್ದೆ ಹೋದ್ರೂ ಕೂಡ ಅದು ಅಳುವಂತ ಸದ್ದಿಗೆ ಗಾಬರಿಗೊಂಡಂತ ಅವರು ಅದನ್ನು ಕೂಡ ಕೊಂದು ಹಾಕ್ತಾರೆ. ತನ್ನ ಕೆಲಸವನ್ನ ಸಲೀಸಾಗಿ ಮುಗಿಸಿ ಈ ಸಲೀಂ ತನ್ನ ಮನೆಗೆ ವಾಪಸ್ ಆಗ್ತಾನೆ. ಇತ್ತ ಶಬ್ನಂ ತನ್ನ ರಕ್ತ ಸಿಕ್ತ ಬಟ್ಟೆಗಳನ್ನ ಬದಲಿಸಿಕೊಂಡು ಬಾಲ್ಕನಿಗೆ ಬಂದು ಚೀರ್ತಾ ಸಹಾಯಕ್ಕಾಗಿ ಕೂಗ್ತಾಳೆ. ಈ ಸಲೀಂ ಮನೆಗೆ ಬಂದವನು ರಕ್ತ ಆಗಿದಂತ ಆ ಒಂದು ಆಯುಧವನ್ನ ತೊಳೆದು ಯಾರಿಗೂ ಕೂಡ ಕಾಣದಂತೆ ಮುಚ್ಚಿಡ್ತಾನೆ.
ಜುಲೈ 10ನೇ ತಾರೀಕು ಈ ಅಪರಾಧಿಗಳು ತಾವು ತಮ್ಮ ತಪ್ಪನ್ನ ಒಪ್ಕೊಳ್ತಾರೆ. ಈ ಸಲೀಂ ಕೊಲೆ ಮಾಡೋದಕ್ಕೆ ಉಪಯೋಗಿಸಿದಂತ ಕೊಡಲಿಯನ್ನ ಪ್ರಮುಖ ಸಾಕ್ಷಿಯಾಗಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗುತ್ತೆ. ಜಿಲ್ಲಾ ನ್ಯಾಯಾಧೀಶರಾದಂತಹ ಹುಸೇನ್ ರವರು ಸಾಕ್ಷ್ಯಾಧಾರಗಳ ಪ್ರಕಾರ ಇಂಥ ಹೀನ ಕೃತ್ಯವನ್ನ ಮಾಡದಂತ ಅಪರಾಧಿಗಳಿಗೆ ಮರಣದಂಡನೆ ವಿಧಿಸ್ತಾರೆ. ಇದೆಲ್ಲ ಆಗಿ ಕೆಲ ದಿನಗಳಲ್ಲಿ ಈ ಶಬ್ನಂ ತನ್ನ ಮಗುವಿಗೆ ಜನ್ಮ ಕೊಡ್ತಾಳೆ. ನಂತರ ಈ ಶಬ್ನಂನ ಬಾಲ್ಯ ಸ್ನೇಹಿತ ಆದಂತ ಉಸ್ಮಾನ್ ಸೇಫ್ ಅನ್ನೋರು ಈ ಶಬ್ನಂ ಮೊದಲು ಒಳ್ಳೆ ಆಗಿದ್ಲು, ಆದ್ರೆ ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ಈ ರೀತಿ ಮಾಡಿದಳೆ ಅಂತ ಆ ಮಗುವನ್ನ ಇವರು ದತ್ತು ತಗೋತಾರೆ. ಅವಳೇ ನನಗೆ ಫೀಸ್ ಅನ್ನು ಕಟ್ಟಿ ಇಷ್ಟೆಲ್ಲ ಓದೋದಕ್ಕೆ ಸಹಾಯ ಮಾಡಿದ್ಲು, ಇವತ್ತು ನಾನು ಒಳ್ಳೆ ಹುದ್ದೆಲಿರೋದಕ್ಕೆ ಅವಳೇ ಕಾರಣ. ಹಾಗಾಗಿ ಅವಳ ಮಗುವನ್ನ ನಾನು ದತ್ತು ತಗೊಂಡು ಆದಷ್ಟು ಒಳ್ಳೆ ಮಟ್ಟದಲ್ಲಿ ಬೆಳೆಸೋದಾಗಿ ಮೀಡಿಯಾ ಮುಂದೆ ಅವರು ಹೇಳಿದ್ರು. ಇನ್ನು ಈ ಶಬ್ನಂ ಮಗು ಬೆಳೆದು ದೊಡ್ಡವನಾಗಿ ಈಗ ತಾಯಿಯ ತಪ್ಪಿಗೆ ಶಿಕ್ಷೆಯನ್ನ ಕಡಿಮೆಗೊಳಿಸಿ ಅಂತ ಕೋರ್ಟ್ ಮೊರೆಯನ್ನ ಹೋಗಿದ್ದಾನೆ. ರಾಷ್ಟ್ರಪತಿಯವರೆಗೂ ಮನವಿಯನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಇದುವರೆಗೂ ಸಿಕ್ಕಿಲ್ಲ. ವೀಕ್ಷಕರೇ, ಇವತ್ತು ನಮ್ಮ ಸಮಾಜ ಯಾವ ಕಡೆ ಸಾಗ್ತಾ ಇದೆ ಅಂದ್ರೆ ಜನ ತಮ್ಮ ಸ್ವಾರ್ಥಕ್ಕೆ ಹೆತ್ತವರನ್ನು ಕೂಡ ಲೆಕ್ಕಿಸದೆ ಇಂಥ ಹೀನ ಕೃತ್ಯಗಳನ್ನ ಮಾಡ್ತಿದ್ದಾರೆ. ತನ್ನ ಗರ್ಭದಲ್ಲಿರುವಂತ ಆ ಮಗುವನ್ನ ಉಳಿಸ್ಕೊಳ್ಳೋದಿಕ್ಕೆ ಒಂದು ಹಸುಗೂಸನ್ನು ಕೂಡ ಬಿಡದೆ ಕೊಂದಂತ ಈ ಪಾಪಿಗಳ ಮನಸ್ಥಿತಿಗೆ ಒಂದು ಧಿಕ್ಕಾರ ಇರಲಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ನ ಮೂಲಕ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.